ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಶಿವಶರಣರು ತಮ್ಮ ವಚನಗಳಲ್ಲಿ ಭಕ್ತಿ ಯುಗದ ಕುರಿತಾಗಿ, ಭಕ್ತಿಯ ಕುರಿತಾಗಿ ಏನೆಲ್ಲ ಹೇಳಿದ್ದಾರೆ ಎಂಬ ವಿಚಾರವಾಗಿ ಒಂದಷ್ಟು ಮಾತಾಡೋಣ ಸ್ನೇಹಿತರೆ. ನಮ್ ಜೊತೆಗೆ ಇವತ್ತು ಭದ್ರಾವತಿಯ ಕದಡಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಗಂಗಾ ಕುಪ್ಸದವ್ರು ನಮ್ ಜೊತೆಗಿದ್ದಾರೆ. ಇವರು ಶರಣರ ವಚನಗಳಲ್ಲಿ ಭಕ್ತಿ ಯುಗದ ಕುರಿತಾಗಿ ಹೇಳಿರುವ ವಿಚಾರಧಾರೆಯನ್ನ ಹೇಳ್ತಾರೆ. ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬೆಳಗಿನ ಶುಭೋದಯ. ವಚನ ವಿಹಾರ ಕಾರ್ಯಕ್ರಮವನ್ನ ವೀಕ್ಷಿಸುತ್ತಿರುವಂತಹ ಎಲ್ಲ ನನ್ನ ಆತ್ಮೀಯ ಶರಣೆಯರಿಗೆ ಶರಣು ಶರಣಾರ್ಥಿಗಳು. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಶಿವಶರಣರು ಭಕ್ತಿ ಯೋಗದ ಕುರಿತು ಏನೆಲ್ಲ ಹೇಳಿದ್ದಾರೆ ಎಂಬ ವಿಚಾರವನ್ನ ಹೇಳ್ಬೋದಾ ಮೇಡಮ್? ಶಿವಶರಣರ ವಚನಗಳಲ್ಲಿ ಭಕ್ತಿ ಯೋಗ ಎಂಬ ವಿಷಯದ ಬಗ್ಗೆ ಚಿಂತನೆ ಮಾಡೋಣ. 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಉದಯಿಸಿ ಬಂದ ಬಸವಾದಿ ಶರಣರು ನಡೆಸಿದ ಧಾರ್ಮಿಕ, ಸಾಮಾಜಿಕ ಹಾಗೂ ಸಾಹಿತ್ಯಿಕ ಜಾಗೃತಿಯ ಕಾರ್ಯ ಅತ್ಯಮೂಲ್ಯವಾದದ್ದು. ಇದರ ಫಲವಾಗಿ ಮೂಡಿ ಬಂದಂತಹ ಅವರ ವಚನಗಳು ಕನ್ನಡದ ಉಪನಿಷತ್ತು ಎಂದು ಅನಿಸಿಕೊಂಡಿವೆ. ಗುರು ಬಸವಣ್ಣನವರ ನೇತೃತ್ವದಲ್ಲಿ ಅನುಭವ ಮಂಟಪದಲ್ಲಿ ಸಮಾವೇಶಗೊಂಡು ಚರ್ಚಿಸಿದ ಫಲವಾಗಿ ಮೂಡಿ ಬಂದಂತಹ ವಚನಗಳು ಮಾನವ ಜೀವನದ ಮಹತ್ತತ್ವಗಳಾಗಿವೆ. ಭಕ್ತಿ ಯೋಗ ಶರಣರ ಆಧ್ಯಾತ್ಮ ಸಾಧನೆಯ ಆಂದೋಲನದಲ್ಲಿ ಶಟಸ್ಥಲ ಒಂದು ವಿಶಿಷ್ಟ ಕೊಡುಗೆ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಈ ಶಟಸ್ಥಲಗಳು ಮಾನವನ ಒಂದು ಆಧ್ಯಾತ್ಮಿಕ ಯಾತ್ರೆಯಲ್ಲಿ ಬರುವಂತಹ 6 ಸ್ಥಳಗಳು. ಕೇವಲ ಆದರ್ಶವಾದ ಆಧ್ಯಾತ್ಮಿಕ ನಿರೂಪಣೆಯಲ್ಲ, ಇದು ಸಾಧಕನ ಆತ್ಮಯಾತ್ರೆಯ ಪರಿಕಲ್ಪನೆಯನ್ನ ಕಾಣುತ್ತೇವೆ. ಈ 6ರಲ್ಲಿ ಮೊದಲನೆಯದು ಭಕ್ತ ಸ್ಥಳ. ಅದನ್ನೇ ನಾವು ಭಕ್ತಿ ಯೋಗ ಎನ್ನಬಹುದು. ಭಕ್ತಿ ಭಂಡಾರಿ ಎಂದೆನಿಸಿಕೊಂಡಂತಹ ಗುರು ಬಸವಣ್ಣನವರೊಂದಿಗೆ ಅಲ್ಲಮ ಪ್ರಭುದೇವರು, ಅಕ್ಕ ಮಹಾದೇವಿ, ಚೆನ್ನಬಸವಣ್ಣ ಮುಂತಾದ ಶರಣರು ಭಕ್ತಿ ಯೋಗದ ವಿವಿಧ ಆಯಾಮಗಳನ್ನ ವಚನಗಳಲ್ಲಿ ವಿವರಿಸಿದ್ದಾರೆ. ಶರಣರ ಪ್ರಕಾರ ಭಕ್ತಿ ಯೋಗವು ಕೇವಲ ಪೂಜೆ ಸಲ್ಲಿಸುವುದು ಅಥವಾ ಮಂತ್ರವನ್ನ ಜಪಿಸುವುದು ಅಲ್ಲ, ಅದು ಜೀವನದ ಪ್ರತಿಯೊಂದು ಕ್ಷಣವನ್ನು ನಾವು ದೇವರಿಗೆ ಅರ್ಪಿಸಬೇಕು ಎಂಬುದಾಗಿದೆ. ಭಕ್ತಿ ಯೋಗದ ಕೆಲವು ಪ್ರಮುಖ ಅಂಶಗಳನ್ನ ಈಗ ಚಿಂತನೆ ಮಾಡೋಣ. ಮೊದಲನೆಯದಾಗಿ ದೇವರ ಮೇಲಿನ ಪ್ರೀತಿ. ಸುಂಕದ ಬಂಕಣ್ಣನಂತಹ ಶರಣರು ಈ ರೀತಿ ಹೇಳುತ್ತಾರೆ: ಅನ್ನದ ಮೇಲಿನ ಲವಲವಿಕೆ, ನಿದ್ರೆಯ ಮೇಲಿನ ಲವಲವಿಕೆ, ಅಂಗನೆಯರ ಮೇಲಿನ ಲವಲವಿಕೆ ಇದ್ದಂತೆ ಲಿಂಗದಲ್ಲಿರಬೇಕು. ಶಿವಲಿಂಗದಲ್ಲಿ ಮೋಹವನ್ನಳವಡಿಸಿದರೆ ತನ್ನ ನೀವ ನಮ್ಮ ಚೆನ್ನಪಂಕನಾಥನು. ಅವರ ಪ್ರಕಾರ ಭಕ್ತಿಯೋಗವು ಭಗವಂತನ ಮೇಲಿನ ಪ್ರೀತಿ ಮತ್ತು ಭಕ್ತಿಯ ಮೂಲಕ ಆಧ್ಯಾತ್ಮ ಸಿದ್ಧಿಯನ್ನು ಸಾಧಿಸಬಹುದು ಎಂದು ಅವರು ಪ್ರತಿಪಾದಿಸುತ್ತಿದ್ದಾರೆ. ಪ್ರತಿಯೊಬ್ಬರ ಜೀವನದಲ್ಲೂ ಆಹಾರ, ನಿದ್ರೆ ಬಹಳ ಮುಖ್ಯ. ಜೊತೆಗೆ ಅಂಗನೆಯರ ಮೇಲಿನ ಮೋಹವೂ ಇರುತ್ತದೆ. ಅದೇ ರೀತಿ ಪರಮಾತ್ಮನ ಮೇಲೆಯೂ ಪ್ರೀತಿ ಇರಬೇಕು, ಅಲ್ಲಿ ಭಯ ಬೇಡ. ಹಾಗೆಯೇ ನಾವು ಪರಮಾತ್ಮನೊಂದಿಗೆ ಪ್ರೀತಿಯಿಂದ ಇದ್ದಾಗ ಪರಮಾತ್ಮನ ಒಲುಮೆಯೂ ಸಾಧ್ಯ ಎನ್ನುತ್ತಿದ್ದಾರೆ. ಉದಾಹರಣೆಗೆ ಅಕ್ಕ ಮಹಾದೇವಿ ತಾಯಿಯವರು ಚೆನ್ನಮಲ್ಲಿಕಾರ್ಜುನನೇ ತನ್ನ ಪತಿಯೆಂದು ಪರಿಗಣಿಸಿ ಲೌಕಿಕ ಬಂಧನದಿಂದ ಮುಕ್ತರಾದರು. ಪರಮಾತ್ಮನ ಮೇಲಿನ ಅವರ ಅನನ್ಯ ಪ್ರೀತಿಯಿಂದಾಗಿ ಯೋಗಿನಿಯಾದರು. ನಿಜವಾದ ಭಕ್ತಿಯೇ ಮೋಹ ಎಂದೆನಿಸಿಕೊಳ್ಳುತ್ತದೆ. ಮುಂದಿನ ವಚನ ಅಕ್ಕ ಮಹಾದೇವಿಯವರದು: ಎನ್ನ ಮನ ಪ್ರಾಣ ಭಾವ ನಿಮ್ಮಲ್ಲಿನಿಂದ ಬಳಿಕ ಕಾಯದ ಸುಖವ ನಾನೆಂದರಿಯೇನು, 6 ಸೋಂಕಿದರೆಂದರೈ ಅರಿಯನು, ಚೆನ್ನ ಮಲ್ಲಿಕಾರ್ಜುನನ ಮನದೊಳಗೆ ಬಚ್ಚತವಾದ ಬಳಿಕ ಹೊರಗೇನಾಯಿತೆಂದು ಅರಿಯನು. ಎನ್ನಲ್ಲಿ ಇದ್ದುದು ಒಂದು ಮನ, ಆ ಮನವನ್ನ ನಾನು ಪರಮಾತ್ಮನಿಗೆ ಕೊಟ್ಟಿರುವ ಕಾರಣ ನನಗೆ ಭವವೆಂಬುದೇ ಇಲ್ಲ, ನಾನು ಸಂಪೂರ್ಣವಾಗಿ ನಿನಗೆ ಅರ್ಪಿಸಿಕೊಂಡಿದ್ದೇನೆ ಎನ್ನುತ್ತಿದ್ದಾರೆ. ಹೀಗೆ ಮನಸ್ಸನ್ನ ದೇವರಿಗೆ ಅರ್ಪಿಸುವುದರ ಮೂಲಕ ಭಕ್ತಿಯನ್ನ ನಾವೂ ಸಹ ವ್ಯಕ್ತಪಡಿಸಬೇಕು. ಪರಮಾತ್ಮನೊಂದಿಗೆ ಏಕತೆಯನ್ನ ಸಾಧಿಸುವುದೇ ಭಕ್ತಿ ಎಂದಿದ್ದಾರೆ ಅಕ್ಕ ಮಹಾದೇವಿ ತಾಯಿಯವರು. ಎರಡನೆಯದಾಗಿ ನಾವು ಪರಮಾತ್ಮನಿಗೆ ಶರಣಾಗಬೇಕು. ದೇವರಿಗೆ ಸಂಪೂರ್ಣವಾಗಿ ಶರಣಾಗುವುದೇ ಭಕ್ತಿಯೋಗದ ಮೂಲ ತತ್ವ ಎನ್ನುತ್ತಿದ್ದಾರೆ
ಗುರು ಬಸವಣ್ಣನವರು. ಭವ ಬಂಧನ ದುರಿತಂಗಳ ಗೆಲುವೊಡೆ ಓಂ ನಮಃ ಶಿವಾಯ ಶರಣೆಂದರೆ ಸಾಲದೆ, ಹರ ಹರ ಶಂಕರ ಶಿವ ಶಿವ ಶಂಕರ ಜಯ ಜಯ ಶಂಕರ ಶರಣೆನ್ನುತ್ತಿದ್ದೇನೆ ಎನ್ನ ಪಾತಕ ಪರಿಹಾರ, ಕೂಡಲ ಸಂಗಮ ದೇವ ಶರಣೆನ್ನುತ್ತಿದ್ದೇನಯ್ಯ. ಭವಬಂಧನಕ್ಕೆ ಕಾರಣವಾದಂತಹ ದುರಿತಗಳನ್ನು ಗೆಲ್ಲುವುದಕ್ಕೆ ಶಿವನಾಮ ಒಂದೇ ಸಾಕು ಎಂದು ಇಲ್ಲಿ ಬಸವಣ್ಣನವರು ಒತ್ತಿ ಒತ್ತಿ ಹೇಳಿದ್ದಾರೆ. ಈ ಬಂಧನವನ್ನ ಬಿಡಿಸಿಕೊಳ್ಳಲು ಜೀವಜಾಲದ ಉಸುರಿನ ಶಬ್ದಜಾಲವಾದಂತಹ ಈ ಶಿವ ಷಡಕ್ಷರ ಮಂತ್ರ ಓಂ ನಮಃ ಶಿವಾಯ ಶರಣೆಂದರೆ ಸಾಲದೆ ಎಂದು ಪ್ರಶ್ನಿಸುತ್ತಾ ಆ ಸಂಬಂಧವಾದ ಸಂಶಯವನ್ನ ನೀಗಿ ಶಿವಭಕ್ತರನ್ನ ಭಕ್ತಿ ಯೋಗದ ಕಡೆಗೆ ಅವರು ಹುರಿದುಂಬಿಸುತ್ತಿದ್ದಾರೆ. ಪರಮಾತ್ಮನಿಗೆ ಶರಣೆನ್ನಲು ಇಂತಹ ನಾಮಸ್ಮರಣೆಯಿಂದ ಮಾತ್ರ ಸಾಧ್ಯ. ಆ ಮೂಲಕ ನಮ್ಮ ಎಲ್ಲ ಪಾಪಗಳನ್ನು ಅಥವಾ ಪಾತಕಗಳನ್ನು ಪರಿಹರಿಸಿಕೊಳ್ಳಬಹುದು ಎಂದಿದ್ದಾರೆ. ಶರಣರ ವಚನಗಳಲ್ಲಿ ಭಕ್ತಿ ಯೋಗದ ಕುರಿತಾಗಿ ಹೇಳಿರುವ ವಿಚಾರವನ್ನ ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಗಂಗಾ ಕುಪ್ಸದವ್ರು ಹೇಳ್ತಾ ಇದ್ರು. ಅದರಲ್ಲಿ ಸುಂಕದ ಬಂಕಣ್ಣನವರು ಹೇಳಿರುವಂತಹ ವಿಚಾರ ಇರ್ಬೋದು. ಅವ್ರು ಹೇಳ್ತಾರೆ, ಪ್ರತಿಯೊಂದು ಕ್ಷಣವೂ ಕೂಡ ದೇವರಿಗೆ ಸಮರ್ಪಿಸಬೇಕು, ಅದೇ ಭಕ್ತಿ ಯೋಗ ಅಂತ ಹೇಳ್ತಾರೆ. ಹಾಗೆ ಅಕ್ಕ ಮಹಾದೇವಿಯವರು ದೇವರನ್ನ ಪ್ರೀತಿಯಿಂದ ಕಾಣಬೇಕು, ಅದೇ ಭಕ್ತಿ ಯೋಗ ಅಂತ ಹೇಳ್ತಾರೆ. ಹಾಗೆ ಬಸವಣ್ಣನವರು ಇವರೆಲ್ಲರೂ ಕೂಡ ಭಕ್ತಿ ಯೋಗ ಅಂದ್ರೆ ಏನು ಎಂಬುದನ್ನ ತಮ್ಮ ವಚನಗಳಲ್ಲಿ ಹೇಳಿರುವ ವಿಚಾರವನ್ನ ಗಂಗಾ ಕುಪ್ಸದವ್ರು ಹೇಳಿದ್ರು. ಈಗ ಇನ್ನಷ್ಟು ಶಿವಶರಣರ ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ. ಅವರ ಇನ್ನೊಂದು ವಚನ, ಅಕಟಕಟ ಶಿವ ನಿನಗಿನಿತು ಕರುಣವಿಲ್ಲ, ಅಕಟಕಟ ಶಿವ ನಿನಗಿನಿತು ಕೃಪೆ ಇಲ್ಲ, ಏಕೆ ಹುಟ್ಟಿಸಿದೆ ಇಹ ಲೋಕ ದುಃಖಿಯ, ಏಕೆ ಹುಟ್ಟಿಸಿದೆ ಪರಲೋಕ ದೂರನ, ಏಕೆ ಹುಟ್ಟಿಸಿದೆ ಕೂಡಲ ಸಂಗಮ ದೇವ ಕೇಳಯ್ಯ, ಎನಗಾಗಿ ಮತ್ತೊಂದು ತರಮರನಿಲ್ಲವೇ. ಇಲ್ಲಿ ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ, ಈ ಲೋಕ ಜೀವನದ ದುಃಖ ಪರಿತಾಪಗಳಿಗೆ ನೊಂದ ಜೀವದ ಆರ್ತಭಾವ ಈ ಒಂದು ವಚನದಲ್ಲಿ ಮೂಡಿ ಬಂದಿದೆ. ಭಕ್ತಿ ಯೋಗದಲ್ಲಿ ನಡೆಯುವಂತಹ ಎಲ್ಲ ಜೀವಿಗಳಿಗೆ ಈ ಲೋಕದ ಪ್ರತಿಕೂಲ ಪರಿಸರ ಇಂತಹ ಒಂದು ಭಾವನೆಯನ್ನ ಮೂಡಿಸುತ್ತದೆ, ಅದು ಸಹಜ. ಆಗ ಪರಮಾತ್ಮನಲ್ಲಿ ನನ್ನನ್ನು ಏಕೆ ಹುಟ್ಟಿಸಿದೆ, ಇಹಲೋಕ ದುಃಖಿಯ ಪರಲೋಕ ದೂರನ ಎನ್ನುವಲ್ಲಿ ನಾನು ಇಹಲೋಕದಲ್ಲಿಯೂ ಸುಖವನ್ನು ಪಡೆಯಲಿಲ್ಲ, ಪರಲೋಕದಿಂದಲೂ ದೂರವಾಗಿದ್ದೇನೆ. ಇಲ್ಲಿ ಪರಲೋಕ ಅಂದರೆ ಅದು ನಮ್ಮಲ್ಲಿರುವ ಆಂತರಿಕ ಪ್ರಜ್ಞೆ ಎಂಬುದಾಗುತ್ತದೆ. ಇಂತಹ ವಿಫಲ ಜೀವಿಯಾಗುವ ಬದಲು ನನ್ನನ್ನು ಒಂದು ಗಿಡ ಅಥವಾ ಮರವನ್ನಾಗಿ ಹುಟ್ಟಿಸಿದ್ದರೆ 4 ಜನರಿಗೆ ನೆರಳನ್ನು ಹೂ ಹಣ್ಣನ್ನು ಕೊಡುವ ಸಾರ್ಥಕತೆಯಾದರೂ ಲಭಿಸಿತ್ತು ಎನ್ನುವಲ್ಲಿ ಆರ್ತಭಾವದೊಂದಿಗೆ ಆತ್ಮ ಜಾಗೃತಿಯು ಅತ್ಯವಶ್ಯಕ. ಭಕ್ತಿಯೋಗದಲ್ಲಿ ಅಲ್ಲಿ ಶರಣಾಗತರಾಗಬೇಕು ಎಂದು ಹೇಳಿದ್ದಾರೆ. ಅವರ ಇನ್ನೊಂದು ವಚನ, ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ, ಭಕ್ತಿ ಎಂಬ ಪಂಜರದೊಳಗಿಕ್ಕಿ ಸಲಹು ಕೂಡಲ ಸಂಗಮ ದೇವ. ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ, ಜನ ವಸತಿ ಎಂಬ ಕಾಡೊಳಗೆ ನನ್ನನ್ನೊಂದು ಗಿಳಿಯ ಮಾಡಿ ಅಲ್ಲಿ ಭಕ್ತಿ ಎಂಬ ಪಂಜರದೊಳಗಿಕ್ಕಿ ನನ್ನಿಂದ ನುಡಿಸುವ ನುಡಿಗಳು ಸಹ ಶಿವ ಶಿವ ಎಂಬುದಾಗೇ ಇರಲಿ, ಹಾಗೆಯೇ ನನ್ನಿಂದ ಶಿವ ತತ್ವಗೀತೆಯನ್ನು ಹಾಡಿಸು ಎಂಬುದಾಗಿ ಪ್ರಾರ್ಥಿಸುತ್ತಿದ್ದಾರೆ. ಒಂದು ಸಾಮಾನ್ಯವಾದ ಗಿಳಿಯಾಗಿ ಪರಮಾತ್ಮನ ಭಕ್ತಿ ರಕ್ಷಣೆಯಲ್ಲಿ ಭಕ್ತಿ ಪಂಜರದಲ್ಲಿ ರಕ್ಷಣೆ ಪಡೆಯುವಂತಾಗಲಿ ಎಂಬ ಮಾತಿನಲ್ಲಿ ಸಾಂಕೇತವಾದ ಅರ್ಥ ಪುರಿಸುತ್ತದೆ. ಗಿಳಿ ಸಾಧಕ ಚೇತನದ ಒಂದು ಸಂಕೇತ. ಅದನ್ನ ಭಕ್ತಿ ಎನ್ನುವಂತಹ ಒಂದು ಪಂಜರದಲ್ಲಿಟ್ಟು ಸಲಹಬೇಕು. ಮನಸ್ಸಿನಲ್ಲಿ ಭಕ್ತಿಯನ್ನ ತುಂಬಿದರೆ ಅದೇ ಭಕ್ತಿಯ ಪಂಜರವಾಗುತ್ತದೆ. ಈ ಅರಣ್ಯದಲ್ಲಿ ಸ್ವತಂತ್ರವಾಗಿ ವಿಹರಿಸುವುದಕ್ಕಿಂತ ಭಕ್ತಿ ಪಂಜರದಲ್ಲಿರುವ ಬಂಧನವೇ ಲೇಸು. ಏಕೆಂದರೆ ಇದು ನಮಗೆ ಆತ್ಮರಕ್ಷಣೆಯನ್ನು ಕೊಟ್ಟು ಭಕ್ತಿ ಯೋಗದ ಕಡೆಗೆ ಹೋಗಲು ಕಾರಣವಾಗುತ್ತದೆ. ದೇವರ ಕಡೆಗೆ ಸಂಪೂರ್ಣವಾಗಿ ಶರಣಾಗುವುದಕ್ಕೆ ಇನ್ನೊಂದು ವಚನ ಈ ರೀತಿಯಾಗಿದೆ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗವು ನೀನು, ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಈ ವಚನವು ಭಕ್ತಿ ಯೋಗದಲ್ಲಿ ಸಾಧಕನ ಸರ್ವ ಸಮರ್ಪಣೆ ಹಾಗೂ ಅನನ್ಯ ಭಾವವನ್ನ ತಿಳಿಸುತ್ತದೆ. ತನ್ನನ್ನ ಪರಮಾತ್ಮನೊಂದಿಗೆ ಸಂಬಂಧಿಸಿಕೊಂಡು ನೀನೇ ನನ್ನ ತಂದೆ, ತಾಯಿ, ಬಂಧು, ಬಳಗ,
ಸರ್ವಸ್ವವೂ ನೀನೇ ಎನ್ನುತ್ತಿದ್ದಾರೆ. ನನ್ನನ್ನು ಉದ್ಧಾರವನ್ನಾದರೂ ಮಾಡು, ಕೈಯಾದರೂ ಬಿಡು ಎಂದು ತಮ್ಮ ಹೊಣೆಯನ್ನು ಪರಮಾತ್ಮನಿಗೆ ಅರ್ಪಿಸುತ್ತಿದ್ದಾರೆ. ಅದೇ ರೀತಿ ನಾವು ಸಹ ಪರಮಾತ್ಮನಿಗೆ ನಮ್ಮೆಲ್ಲ ಹೊಣೆಯನ್ನು ಅವರಿಗೆ ವಹಿಸಬೇಕು. ಅವರ ಜೊತೆಯಲ್ಲಿಯೇ ನಾವು ಪರಮಾತ್ಮ ಇಂತಹ ಸಮರ್ಪಣಾ ಭಾವ ನಮ್ಮಲ್ಲಿದ್ದರೆ ಎಂದೂ ಕೈ ಬಿಡುವುದಿಲ್ಲ ಎಂಬಂತಹ ನಿಷ್ಠೆಯೂ ಸಹ ನಮ್ಮಲ್ಲಿರಬೇಕಾಗುತ್ತದೆ. ಅದೇ ರೀತಿ ಇನ್ನೊಂದು ವಚನ ಹೀಗಿದೆ: ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನವೂ ನಿಮ್ಮದಯ್ಯ, ಬಳ್ಳಿಗೆ ಕಾಯಿದಿಮಿತ್ತೆ ಕೂಡಲ ಸಂಗಮ ದೇವ. ಇಲ್ಲಿ ಗುರು ಬಸವಣ್ಣನವರು ಭಕ್ತಿಯೋಗದಲ್ಲಿ ಸಾಧಕನ ಸರ್ವಸ್ವವೂ ಸಹ ಶಿವನ ಅನುಗ್ರಹವನ್ನು ಅವಲಂಬಿಸಿದೆ ಎಂದು ಬಳ್ಳಿ ಮತ್ತು ಕಾಯಿಯ ಸಂಬಂಧದಿಂದ ಅದನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ನನ್ನ ಆರೋಗ್ಯ, ಅನಾರೋಗ್ಯ, ಬಡತನ, ಸಿರಿತನ, ಮಾನ, ಅಪಮಾನ, ಕೊರತೆ, ನೆರತೆ ಎಲ್ಲವೂ ನಿಮ್ಮದೇ ಅನ್ನುವಂತಹ ಮಾತಿನಲ್ಲಿ ಎಲ್ಲವೂ ಶಿವನನ್ನು ಅವಲಂಬಿಸಿದೆ ಎಂದು ಹೇಳುತ್ತಿದ್ದಾರೆ. ಆದುದರಿಂದ ನನ್ನ ಸಾಧನ ಮಾರ್ಗವೂ ನಿನ್ನನ್ನೇ ಅವಲಂಬಿಸಿದೆ ಎಂದು ಹೇಳುತ್ತಾ ಬಳ್ಳಿಗೆ ಕಾಯಿದಿಮಿತ್ತೆ ಎಂಬ ಅರ್ಥವತ್ತಾದ ಸಾದೃಶ್ಯವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಬಳ್ಳಿಗೆ ಯಾವಾಗಲೂ ಕಾಯಿ ಭಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಇಡೀ ವಿಶ್ವವನ್ನು ಭರಿಸುವಂತಹ ಪರಮಾತ್ಮನಿಗೆ ನಾನು ಹೊರೆಯಾಗುತ್ತೇನೆಯೇ ಎನ್ನುವ ಭಾವ ನಮ್ಮಲ್ಲಿ ಬೆಳೆಯಬೇಕು. ಈ ಮಾತಿನಲ್ಲಿ ಕಾರ್ಯ ಕಾರಣ ಸಂಬಂಧ ಕಾಣ್ತಾ ಇದೆ. ಒಂದು ಜೀವಾತ್ಮದ ಉದ್ಧಾರ ಅದು ಪರಮಾತ್ಮನಿಂದಲೇ ಹರಿದು ಬರಬೇಕು. ಹಾಗೆಯೇ ಬಳ್ಳಿಯಲ್ಲಿರುವಂತಹ ಕಾಯಿಗೆ ರಸ ಬರುವುದು ಬಳ್ಳಿಯ ಬೇರಿನಿಂದಲೇ. ಈ ಗಹನವಾದ ತತ್ವವನ್ನ ಇಂತಹ ಸರಳ ಮಾತುಗಳಲ್ಲಿ ಧ್ವನಿಸಿದ್ದಾರೆ ಬಸವಣ್ಣನವರು. ಭಕ್ತಿ ಮಾರ್ಗ ಬಹಳ ಸುಲಭವಲ್ಲ. ಸಾಧನಾ ಮಾರ್ಗದಲ್ಲಿರುವಾಗ ದೈಹಿಕ ಪೀಡೆಗಳು ಬರಬಹುದು, ದೇಹದ ವಿಷಯ ವಾಸನೆಗಳು ಕಾಡಬಹುದು, ಮನವೆಂಬ ಮರ್ಕಟ ಆಟವಾಡಿಸಬಹುದು. ಆದರೆ ಈ ಎಲ್ಲ ಅಗ್ನಿ ಪರೀಕ್ಷೆಗಳನ್ನು ದಾಟಿದರೆ ಭಕ್ತಿ ಸಾಧ್ಯವಾಗುತ್ತದೆ ಎಂದಿದ್ದಾರೆ. ಬಸವಣ್ಣನವರು ಸಹ ಭಕ್ತಿ ಮಾರ್ಗದಿಂದ ದೇವರನ್ನ ಹೇಗೆ ಕಾಣೋದಕ್ಕೆ ಸಾಧ್ಯ, ಈ ಭಕ್ತಿ ಮಾರ್ಗದಲ್ಲಿ ಹೋಗುವಾಗ ಹಲವು ಅಡಚಣೆಗಳು ಉಂಟಾಗುತ್ತೆ, ಅದು ಕೂಡ ಭಕ್ತಿ ಮಾರ್ಗದಿಂದ ಹೋದಾಗ ದೇವರನ್ನ ನೋಡೋದಕ್ಕೆ ಸಾಧ್ಯ ಎಂಬುದನ್ನು ತಮ್ಮ ವಚನಗಳಲ್ಲಿ ಹೇಳಿರುವ ವಿಚಾರಧಾರೆಯನ್ನ ಶ್ರೀಮತಿ ಗಂಗಾ ಕುಪ್ಸದವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ. ಭಕ್ತಿ ಯೋಗದಲ್ಲಿ ಸಮಚಿತ್ತತೆ ಅವಶ್ಯಕವಾಗಿ ಬೇಕು ಎಂಬುದಾಗಿ ಅಲ್ಲಮ ಪ್ರಭುದೇವರು ತಮ್ಮ ವಚನದಲ್ಲಿ ಹೀಗೆ ಹೇಳುತ್ತಾರೆ: ಅಂಗದ ಕೊನೆಯ ಮೇಲಣ ಕೋಡಗ ಕೊಂಬೆಗೆ ಹಾರಿತ್ತು, ಅಯ್ಯೋ ಒಂದು ಚೋದ್ಯವ ನೋಡ, ಕೈಯ ನೀಡಲು ಮೈಯೆಲ್ಲವನು ನುಂಗಿತ್ತು, ಒಯ್ಯನೆ ಕರೆದಡೆ ಮುಂದೆ ನಿಂದಿತ್ತು, ಮುಯ್ಯಾಂತಡೆ ಬಯಲಾಯಿತು ಗುಹೇಶ್ವರ. ದೇಹದ ಮೋಹವನ್ನು, ಮನಸ್ಸಿನ ಚಂಚಲತೆಯನ್ನ ಅಲ್ಲಮ ಪ್ರಭುದೇವರು ಒಂದು ಕೋಡಗಕ್ಕೆ ಹೋಲಿಸಿದ್ದಾರೆ. ಮುಯ್ಯ ಎನ್ನುತ್ತಾ ಆ ಕೋಡಗನನ್ನ ನಾವು ಓಡಿಸಬೇಕು. ಅದೇ ಬಯಲು, ಶೂನ್ಯ ಸ್ಥಿತಿ, ಏಕಾಗ್ರತೆ ಎನ್ನುತ್ತಿದ್ದಾರೆ. ಸಾಧಕನಿಗೆ ಭಕ್ತಿ ಯೋಗದ ಪಥದಲ್ಲಿ ನಡೆಯುವಾಗ ಏಕಾಗ್ರತೆ ಬಹುಮುಖ್ಯ. ನಾವು ಮಂಗನಂತೆ ಆ ಕೊಂಬೆಯಿಂದ ಈ ಕೊಂಬೆಗೆ ಹಾರಾಡಬಾರದು ಎನ್ನುತ್ತಿದ್ದಾರೆ. ಅತ್ತ ಇತ್ತ ಹರಿವ ಮನವ ಒಂದು ಕಡೆ ನಿಲ್ಲಿಸಬಲ್ಲರೆ ಗುಹೇಶ್ವರ ಲಿಂಗದ ಬೆಳಕು ಎಂದಿದ್ದಾರೆ. ನಮ್ಮ ಮನವನ್ನ ನಾವು ಒಂದು ಕಡೆ ನಿಲ್ಲಿಸುವಂತಹ ಪ್ರಯತ್ನವನ್ನ ಮಾಡಬೇಕು. ಈ ಭಕ್ತಿ ಯೋಗದಲ್ಲಿ ಅದು ಬಹಳ ಮುಖ್ಯ. ಅತ್ತ ಇತ್ತ ಹರಿಯುವ ಮನಸ್ಸನ್ನ ಕಟ್ಟಿ ಹಾಕುವುದೇ ಯೋಗ ಸ್ಥಿತಿ. ಅದನ್ನೇ ಸ್ವಾಮಿ ವಿವೇಕಾನಂದರು ಸಹ ಯೋಗದ ಕುರಿತು ಹೀಗೆ ಹೇಳುತ್ತಾರೆ: ಯೋಗ ಫಾರ್ ಟ್ರೂ ಅಂಡರ್ಸ್ಟ್ಯಾಂಡಿಂಗ್ ಡಿಪೆಂಡ್ಸ್ ನಾಟ್ ಆನ್ ವರ್ಡ್ಸ್ ಬಟ್ ಆನ್ ಎಕ್ಸ್ಪೀರಿಯನ್ಸ್ ಅಂದಿದ್ದಾರೆ. ಅಂದ್ರೆ ಜೀವಾತ್ಮ ಪರಮಾತ್ಮನೊಂದಿಗೆ ಸೇರುವುದೇ ಯೋಗ. ಜೀವ ಮತ್ತು ದೇವ ಸಂಬಂಧವು ಯೋಗ ಸಾಧನೆಯ ವಿಷಯವಾಗಿದೆ. ಅದು ಅನುಭವಕ್ಕೆ ತಂದುಕೊಳ್ಳುವ ವಿಷಯವೇ ವಿನಃ ಅದನ್ನ ಕುರಿತು ಚರ್ಚಿಸುವ, ವರ್ಣಿಸುವ ವಿಷಯವಲ್ಲ ಎಂದು ಹೇಳುತ್ತಾರೆ. ಅದನ್ನ ನಾವು ಅನುಭವಿಸಬೇಕು, ಅದು ಮುಖ್ಯ. ಅದನ್ನ ಬಾಯಿಂದ ಹೇಳಿದರೆ ಆಗುವುದಲ್ಲ, ಅದನ್ನ ಅನುಭವಿಸಿಯೇ ತೀರಬೇಕು ಎಂದು ಸ್ವಾಮಿ ವಿವೇಕಾನಂದರು ಸಹ ಅದೇ ರೀತಿ ಯೋಗ ಅಂದ್ರೆ ಪರಮಾತ್ಮನೊಂದಿಗೆ ನಾವು ಕೂಡೋದು ಅಂತ ಹೇಳ್ತಾ ಇದ್ದಾರೆ. ಬಸವಣ್ಣವ್ರು ಹೇಳ್ತಾ ಇದ್ದಾರೆ, ಈ ಸಮಚಿತ್ತತೆಯನ್ನ ಕಾಪಾಡ್ಕೋಬೇಕು ಭಕ್ತಿ ಯೋಗದಲ್ಲಿ ಅಂದಾಗ ನಾವು ಸಪ್ತಸೂತ್ರಗಳನ್ನ ಅಳವಡಿಸಿಕೊಳ್ಬೇಕು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಭಕ್ತಿಯು ಕೇವಲ ಆಚರಣೆ ಮಾಡುವುದಷ್ಟೇ ಅಲ್ಲ,
ಅಲ್ಲಿ ನೈತಿಕ ಜೀವನವೂ ಇರಬೇಕು. ಪರಮಾತ್ಮನನ್ನ ಒಲಿಸಿಕೊಳ್ಳಲು ಈ ಸಪ್ತಸೂತ್ರಗಳು ಬಹುಮುಖ್ಯ ಎಂಬುದಾಗಿ ನಮ್ಮ ಕಾಯ, ಮಾತು ಮತ್ತು ಮನಸ್ಸು ಈ ಮೂರಕ್ಕೂ ಶುದ್ಧಿಯು ಅತ್ಯವಶ್ಯಕ. ಕಳವು, ಕೊಲೆ ಇದು ಕಾಯದ ದೋಷಗಳು. ಸುಳ್ಳು ಹೇಳುವುದು, ಕೋಪ ಮಾಡಿಕೊಳ್ಳುವುದು ಇದು ಮಾತಿನ ದೋಷಗಳು. ಇನ್ನುಳಿದ 3 ಮನಸ್ಸಿನ ದೋಷಗಳು. ತನ್ನ ಬಣ್ಣಿಸುವುದು, ಇದಿರ ಹಳಿಯುವುದು, ಅನ್ಯರನ್ನು ಕಂಡು ಅಸಹ್ಯ ಪಡುವುದು. ಈ ರೀತಿ ಅಂತರಂಗ ಮತ್ತು ಬಹಿರಂಗ ಶುದ್ಧಿ ಮಾಡಿಕೊಂಡು ಸಾಧಕ ಸಾಧನ ಪಥದತ್ತ ಸಾಗಬೇಕಾಗುತ್ತದೆ ಭಕ್ತಿಯೋಗದಲ್ಲಿ ಎಂದಿದ್ದಾರೆ. ಇನ್ನು ಮುಂದೆ ಭಕ್ತಿಯೋಗದಲ್ಲಿ ಅಹಂಕಾರ ನಿರಸನವಾಗಿರಬೇಕು. ನಮ್ಮಲ್ಲಿ ಅಹಂಕಾರವೆಂಬುದು ಇರಬಾರದು. ಆಗ ನಾವು ಭಕ್ತಿಯೋಗದ ಕಡೆ ಹೋಗಲು ಸಾಧ್ಯ ಎಂದು ಗುರು ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೀಗೆ ಹೇಳ್ತಾ ಇದ್ದಾರೆ. ಭಕ್ತಿ ಇಲ್ಲದ ಬಡವನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಎಲ್ಲ ಪುರಾತನರು ನೆರೆದು ಭಕ್ತಿ ಭಿಕ್ಷವನಿಕ್ಕಿದಡೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ. ಇಲ್ಲಿ ಬಸವಣ್ಣವರು ನನಗೆ ಭಕ್ತಿನೇ ಇಲ್ಲ, ಭಕ್ತಿ ಇಲ್ಲದ ಬಡವ ನಾನು ಅಂತ ಹೇಳ್ತಾ ಇದ್ರು. ಅವರ ಭಕ್ತಿ ಶ್ರೀಮಂತಿಕೆಯನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಆದರೂ ಅವ್ರು ಹೇಳ್ತಾ ಇದ್ದಾರೆ, ನಾನು ಕಕ್ಕಯ್ಯನ, ಚೆನ್ನಯ್ಯನ, ದಾಸಯ್ಯನ ಮನೆಯಲ್ಲಿ ಭಿಕ್ಷೆಯನ್ನು ಬೇಡಿ, ಭಕ್ತಿ ಭಿಕ್ಷೆಯನ್ನು ಬೇಡಿ, ಅವರು ನೀಡಿದಂತಹ ಭಕ್ತಿ ಭಿಕ್ಷೆಯನ್ನು ತಂದಾಗ ನನ್ನ ಪಾತ್ರೆ ತುಂಬಿತ್ತು ಎನ್ನುತ್ತಿದ್ದಾರೆ. ಅದು ಅವರ ಭಕ್ತಿಯ ಸಾಧನೆಯ ರಹಸ್ಯ ಎನ್ನಬಹುದಾಗಿದೆ. ಇಲ್ಲಿ ನಾನು ಎಂಬಂತಹ ಅಹಂಕಾರವನ್ನು ಅಳಿದು ಸಮಷ್ಟಿಗೆ ತಮ್ಮನ್ನು ಅರ್ಪಿಸಿಕೊಳ್ಳಬೇಕಾಗಿದೆ. ಮೇಲು ಕೀಳು ಎಂಬ ಭಾವನೆಯನ್ನು ಬಿಟ್ಟಾಗ ಮಾತ್ರ ನಮಗೆ ಭಕ್ತಿ ಮಾರ್ಗ ಗೋಚರಿಸುತ್ತದೆ. ಭಕ್ತಿ ಮಾರ್ಗದಲ್ಲಿ ನಡೆಯುವಾಗ ಶ್ರದ್ಧೆ ಮತ್ತು ನಿಷ್ಠೆ ಮತ್ತು ಬಹಳ ಅವಶ್ಯಕ ಎಂದಿದ್ದಾರೆ ಗುರು ಬಸವಣ್ಣನವರು ತಮ್ಮ ವಚನದಲ್ಲಿ. ಬರಬರ ಭಕ್ತಿ ಅರೆ ಆಯಿತು ಕಾಣಿರಣ್ಣ, ಮೊದಲ ದಿನ ಹಣೆ ಮುಟ್ಟಿ ಮರುದಿನ ಕೈ ಮುಟ್ಟಿ, 3 ದಿನಕ್ಕೆ ತೂಕಡಿಕೆ ಕಾಣಿರಣ್ಣ, ಹಿಡಿದುದ ಬಿಡದಿದ್ದರೆ ಕಡೆಗೆ ಚಾಚುವ, ಅಲ್ಲದಿದ್ದಡೆ ನಡು ನೀರಲ್ಲದ್ದುವ ನಮ್ಮ ಕೂಡಲ ಸಂಗಮ ದೇವ. ಪ್ರಾರಂಭದಲ್ಲಿ ನಾವು ಭಕ್ತಿಯನ್ನು ಮಾಡುವಾಗ ತುಂಬ ಉತ್ಸಾಹ ಇರುತ್ತೆ. ಅದೇ ಉತ್ಸಾಹ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಭಕ್ತಿಯ ಉತ್ಸಾಹವನ್ನು ನಿರಂತರವಾಗಿ ಉಳಿಸಿಕೊಳ್ಳುವುದು ಸುಲಭದ ಸಾಧನೆ ಅಲ್ಲ. ಮೊದಲ ದಿನ ಹಣೆ ಮುಟ್ಟಿ ನಮಸ್ಕಾರ ಮಾಡಿದವರು ಮರುದಿನ ಏನು ಮಾಡ್ತಾರೆ, ಕೈ ಎತ್ತಿ ನಮಸ್ಕಾರ ಮಾಡ್ತಾರೆ. ಅದಾದ ನಂತರ 3ನೇ ದಿನಕ್ಕೆ ಆ ಭಕ್ತಿಯ ಸಾಧನೆ ಕುಂಠಿತವಾಗುತ್ತದೆ ಎಂಬುದಾಗಿ ಲಘುವಾದ ವ್ಯಂಗ್ಯ ಇಲ್ಲಿ ಕಾಣ್ತಾ ಇದೆ. ಆದರೆ ಅದರ ಅರ್ಥ ತುಂಬ ಮನನೀಯ. ಭಕ್ತಿ ಭಾವನೆ ಸದಾ ಪೋಷಣೆ ಮಾಡಬೇಕು ಭಕ್ತಿಗೆ ನಾವು. ಅದು ಆಗ ಪೋಷಣೆ ಮಾಡದೇ ಇದ್ರೆ ಏನಾಗುತ್ತೆ ಅಂದರೆ ಅದು ಕ್ರಮೇಣ ಕ್ಷೀಣಿಸುತ್ತಾ ಬರುತ್ತೆ. ಅದನ್ನು ಗೆಲ್ಲುವಂತಹ ದೃಢನಿಷ್ಠೆ ನಮ್ಮಲ್ಲಿರಬೇಕು. ಹಾಗಿದ್ದಾಗ ಮಾತ್ರ ಗುರಿ ಮುಟ್ಟಬಹುದು ಎಂದು ಸೂಚಿಸುತ್ತಿದ್ದಾರೆ. ಜೊತೆಗೆ ಭಕ್ತಿ ಯೋಗದಲ್ಲಿ ಸತ್ಯನಿಷ್ಠೆಯೂ ಇರಬೇಕು. ಅದನ್ನೇ ಅವರು ಹೇಳ್ತಾ ಇದ್ದಾರೆ. ಭಕ್ತಿ ಎಂಬುದು ಮಾಡಬಾರದು, ಕರಗಸದಂತೆ ಹೋಗುತ್ತಾ ಕೊಯ್ಯುವುದು, ಬರುತ್ತಾ ಕೊಯ್ಯುವುದು. ಘಟಸರ್ಪನಲ್ಲಿ ಕೈ ದುಡುಕಿದರೆ ಹಿಡಿಯುವುದ ಮಾಡ್ಬುದೇ ಕೂಡಲ ಸಂಗಮ ದೇವ. ಭಕ್ತಿಯನ್ನ ಮಾಡೋದು ಅಷ್ಟು ಸುಲಭ ಅಲ್ಲ, ಬಹಳ ಕಷ್ಟ. ಅದು ಮರವನ್ನು ಕತ್ತರಿಸುವ ಗರಗಸದಂತೆ ಮುಂದಕ್ಕೆ ಹೋಗ್ತಾನೂ ಕೊಯ್ಯುತ್ತೆ, ಹಿಂದಕ್ಕೆ ಬರ್ತಾನೂ ಕೊಯ್ಯುತ್ತೆ. ಅಂದ್ರೆ ಭಕ್ತ ಅನೇಕ ಪರೀಕ್ಷೆಗಳಿಗೆ ಒಳಗಾಗಬೇಕಾಗತ್ತೆ. ಭಗವಂತನು ಪರೀಕ್ಷಿಸ್ತಾನೆ ನಮ್ಮನ್ನ. ಅದನ್ನೇ ಅಕ್ಮಾದೇವಿ ತಾಯಿಯವರು ಹೇಳ್ತಾರೆ, ಭಕ್ತಿಯುಳ್ಳವರ ಬೈವರೊಂದು ಕೋಟೆ. ಭಕ್ತಿ ಎಂಬುದು ಹಾವಾಡಿಗ ಹಾವನ್ನು ಆಡಿಸುವಂತೆ ಆಕರ್ಷಕವಾಗಿರುತ್ತದೆ. ಅವ್ನು ಹಾವಾಡಿಗ ಹಾವನ್ನು ಆಡಿಸ್ಬೇಕಾದ್ರೆ ಅದು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅದು ಆದರೆ ಆ ಘಟಸರ್ಪಕ್ಕೆ ಕೈ ಇಟ್ಟಾಗ ನಾವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದೇ ರೀತಿ ನಾವು ಸತ್ಯ ನಿಷ್ಠೆಯಿಂದ ಭಕ್ತಿಯನ್ನ ಅಳವಡಿಸಿಕೊಳ್ಳಬೇಕು ಎಂಬುದು ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ. ನಾವು ಹೀಗೆ ಭಕ್ತಿಯೋಗದಲ್ಲಿ ಸಾಗಬೇಕಾದ್ರೆ ಅಲ್ಲಿ ನಮಗೆ ಭಕ್ತಿಯೋಗದಲ್ಲಿ ಮೊದಲನೆಯದಾಗಿ ಅಲ್ಲಿ ನಮಗೆ ಪರಿಪೂರ್ಣ ಶರಣಾಗತ ಭಾವ ಇರಬೇಕಾಗುತ್ತದೆ. ಜೊತೆಗೆ ಸಮಚಿತ್ತತೆ ಬೇಕಾಗುತ್ತದೆ. ಅಹಂಕಾರ ನಿರಸನ ಇರಬೇಕು, ಶ್ರದ್ಧೆ ಇರಬೇಕು, ನಿಷ್ಠೆ ಇರಬೇಕು, ಸತ್ಯನಿಷ್ಠೆ ಇರಬೇಕು ಎಂದು ಗುರು ಬಸವಣ್ಣನವರ ಆದಿಯಾಗಿ ಎಲ್ಲ ಶರಣರು ಹೇಳಿದ್ದಾರೆ. ಒಟ್ಟಿನಲ್ಲಿ ಹೇಳುವುದಾದರೆ ಶರಣರು ಭಕ್ತಿಯನ್ನು ಒಂದು ಸರ್ವಶ್ರೇಷ್ಠ ಮಾರ್ಗ ಎಂದು ಪರಿಗಣಿಸಿದ್ದರು. ಅದು ಹೃದಯದ ಭಾವನೆ ಎಂದು ಪ್ರತಿಪಾದಿಸಿದ್ದಾರೆ. ಭಕ್ತಿಯಲ್ಲಿ ಸಮರ್ಪಣೆ, ವಿಶ್ವಾಸ, ಪರಮಾತ್ಮನಲ್ಲಿ ಪ್ರೀತಿಯ ಮಹತ್ವ ತೋರಿಸಿದ್ದಾರೆ.
ಭಕ್ತಿ ಯೋಗ ಮಾಡುವುದರಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತದೆ. ಭಕ್ತಿ ಯೋಗವು ಪರಮಾತ್ಮನೊಂದಿಗೆ ನೇರ ಸಂಪರ್ಕವನ್ನು ಸ್ಥಾಪಿಸಲು ಸಹಾಯ ಮಾಡುತ್ತದೆ ಎಂದು ಈ ಒಂದು ಭಕ್ತಿ ಯೋಗದ ಬಗ್ಗೆ ಮಾತನಾಡಲು ಅವಕಾಶ ಕೊಟ್ಟಂತಹ ಹಾಗೂ ಕೇಳಿದಂತಹ ತಮ್ಮೆಲ್ಲರಿಗೂ ಸಹ ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್. ಭಕ್ತಿ ಯೋಗದ ಕುರಿತಾಗಿ ನಮ್ಮ ಶಿವಶರಣರು ಹೇಳಿರುವ ವಿಚಾರಧಾರೆಯನ್ನ ತುಂಬಾ ಚೆನ್ನಾಗಿ ಹಲವು ಉದಾಹರಣೆಗಳೊಂದಿಗೆ ತಿಳಿಸ್ಕೊಟ್ಟಿದ್ದೀರಾ. ಅದರಲ್ಲಿಯೂ ಬಸವಣ್ಣ ಇರ್ಬೋದು, ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು, ಸುಂಕದ ಬಂಕಣ್ಣ ಇವರೆಲ್ಲರೂ ಹೇಳಿರುವಂತಹ ಭಕ್ತಿ ಯೋಗದ ಕುರಿತಾದಂತಹ ವಿಚಾರಧಾರೆಯನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭದ್ರಾವತಿಯ ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಗಂಗಾ ಕುಪ್ಸದ್ ಅವರು ಭಾಗವಹಿಸಿ ಶಿವಶರಣರ ವಿಚಾರಧಾರೆಯಲ್ಲಿ ಭಕ್ತಿ ಯೋಗದ ಕುರಿತಾದಂತಹ ವಿಚಾರವನ್ನ ತಿಳಿಸಿದ್ರು. ಇದು ವಚನ ವಿಹಾರ ಕಾರ್ಯಕ್ರಮ. ಅದೇ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.